ಆಸ್ ಡಾಕ್ಟರ್ಸ್ ನಾವು ನೋಡಿರೋದು ಏನು ಅಂದರೆ ತುಂಬ ಜನ ಮಕ್ಕಳು ಈಗ ನಮ್ಮ ಹತ್ರ ಬರ್ತಾರೆ, ಎಲ್ಲರಿಗೂ ಒಂದು ತೊಂದರೆ ಇದ್ದೇ ಇರುತ್ತೆ. ಇನ್ನು ಯಾವ ಯಾವ ಕಾರಣಗಳಿಂದ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಬರುತ್ತೆ? 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಮೊಬೈಲ್ ತೋರಿಸಲೇಬಾರ್ದು. ಮೇಡಮ್, ಮತ್ತೆ ಈಗ ಮಕ್ಕಳಲ್ಲಿ ನಿದ್ರಾಹೀನತೆ ಕಾಡ್ತಾ ಇದೆ. ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಣ್ಣಿಗೆ ಸಮಸ್ಯೆ ಆಗುತ್ತಾ? ಈಗ ನಿದ್ರೆ ಯಾಕೆ ಕಮ್ಮಿ ಆಗ್ತಾ ಇದೆ ಅಂದರೆ ಬಿಕಾಸ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅನಿತಾ ಗೌಡ. ವೀಕ್ಷಕರೇ, ಈ ಸುಂದರವಾದಂಥ ಪ್ರಪಂಚವನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಾರೆ. ಆದರೆ ಆ ಕಣ್ಣಿಗೆ ಏನಾದರೂ ತೊಂದರೆ ಆದರೆ ಅಲ್ವೇ ಆಗಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಸಹ ಇವತ್ತು ಚಿಕಿತ್ಸೆ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಸರ್ದೇವ್ ಐ ಆಸ್ಪತ್ರೆಯ ಕ್ಯಾಟ್ರಾಕ್ಟ್ ಮತ್ತು ರಿಪ್ರಾಕ್ಟಿವ್ ಸರ್ಜನ್ ಆದಂಥ ಡಾಕ್ಟರ್ ರಚನಾ ಶಿವರಾಮ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಇವತ್ತಿನ ದಿನದಲ್ಲಿ ಸಾಮಾನ್ಯವಾಗಿ ನಾವು ಮಕ್ಕಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಶಾಲೆಗಳಲ್ಲಿ ನೋಡಲಿ ಅಥವಾ ಬೇರೆ ಭಾಗಗಳಲ್ಲಿ ನೋಡಲಿ, ಬಹಳಷ್ಟು ಜನ ಮಕ್ಕಳು ಕನ್ನಡಕ ಹಾಕ್ಕೊಂಡಿರ್ತಾರೆ. ಹೌದು. ಇವತ್ತು ಮಕ್ಕಳಿಗೆ ಸಾಮಾನ್ಯವಾಗಿ ಎದುರಾಗುವಂಥ ಕಣ್ಣಿನ ಸಮಸ್ಯೆಗಳು? ಇದು ಆ್ಯಕ್ಚುಲಿ ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನಾವು ಆ್ಯಸ್ ಡಾಕ್ಟರ್ಸ್ ನಾವು ನೋಡಿರೋದು ಏನು ಅಂದರೆ ತುಂಬ ಜನ ಮಕ್ಕಳು ಈಗ ನಮ್ಮ ಹತ್ರ ಬರ್ತಾರೆ, ಎಲ್ಲರಿಗೂ ಒಂದು ತೊಂದರೆ ಇದ್ದೇ ಇರುತ್ತೆ. ಏನು ಅಂದರೆ ನಮಗೆ ಬೋರ್ಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ತಲೆನೋವು ಬರ್ತಾ ಇದೆ, ಕಣ್ಣು ಬರ್ತಾ ಇದೆ. ಆಮೇಲೆ ನಾವು ಚೆಕಪ್ ಎಲ್ಲ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ದಟ್ ಅವರಿಗೆ ಕಣ್ಣಲ್ಲಿ ನಾವೇನು ಪವರ್ ಅಥವಾ ನಂಬರ್ ಅಂತ ಏನು ಹೇಳ್ತೀವಲ್ಲ ಅದಿರುತ್ತೆ. ಆ್ಯಂಡ್ ಅವರು ಕನ್ನಡಕದ ಅವಶ್ಯಕತೆ ಬಂದೇ ಬರುತ್ತೆ ಅವರಿಗೆ. ಸೊ ಇದು ಯಾಕೆ ಆಗ್ತಾ ಇದೆ? ಒಂದು, ತುಂಬ ಜಾಸ್ತಿ ಸ್ಕ್ರೀನ್ ಟೈಮ್, ಅಂದರೆ ಮೊಬೈಲ್ ಆಗಲಿ, ಐಪ್ಯಾಡ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಅದೆಲ್ಲ ತುಂಬ ಜಾಸ್ತಿ ಅವರು ಈಗ ಉಪಯೋಗಿಸ್ತಾ ಇರೋದ್ರಿಂದ, ವೆದರ್ ಇಟ್ ಇಸ್ ಸ್ಕೂಲಿಂದ ಆಗಲಿ ಅಥವಾ ತಂದೆ ತಾಯಿ ಇಲ್ಲ ಅವ್ರು ಬ್ಯುಸಿ ಇರ್ತಾರೆ, ಇಲ್ಲ ನಮ್ಗೆ ನೋಡ್ಕೊಳಕ್ಕಾಗಲ್ಲ, ಮೊಬೈಲ್ ಕೊಟ್ಬಿಡ್ತೀವಿ, ಸ್ವಲ್ಪ ಸುಮ್ಮನೆ ಇರ್ತಾರೆ ಮಕ್ಕಳು, ಆ ಥರ ಎಲ್ಲ ಮಾಡಿ ಸೊ ಕಣ್ಣಿಗೆ ಅದು ತುಂಬ ಇಟ್ ಇಸ್ ಅ ವೆರಿ ನೆಗೆಟಿವ್ ಥಿಂಗ್. ಅಂದರೆ ಕಣ್ಣಿಗೆ ತುಂಬ ತೊಂದರೆ ಕೊಡುತ್ತದು. ಅದರಿಂದ ಏನಾಗುತ್ತೆ, ಕಣ್ಣಿನ ಬೆಳವಣಿಗೆಯಲ್ಲಿ ಚೇಂಜಸ್ ಬರುತ್ತೆ. ಸೊ ಅದರಿಂದ ಕಣ್ಣು ನಂಬರ್ ಅಥವಾ ಪವರ್ ಬರುತ್ತೆ ಆ್ಯಂಡ್ ಕನ್ನಡಕದ ಅವಶ್ಯಕತೆ ಬರುತ್ತೆ. ಯಾವ ವಯಸ್ಸಿನಲ್ಲಿ ಪವರ್ ಬರುತ್ತೆ ಮಕ್ಕಳಿಗೆ? ಕಣ್ಣಿನ ಬೆಳವಣಿಗೆ ತುಂಬ ಸೆನ್ಸಿಟಿವ್ ಪೀರಿಯಡ್ ನಾವು ಏನು ಹೇಳ್ತೀವಿ, ಅದು ಮಕ್ಕಳು 5ರಿಂದ 7-8 ವರ್ಷದ ಒಳಗಡೆನೆ. ಯಾಕಂದರೆ ಆ ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಸ್ಕೂಲ್ ಸೇರ್ತಾರೆ ಮತ್ತು ಅವರಿಗೆ ಜಾಸ್ತಿ ಓದೋದಿರುತ್ತೆ. ಅದೇ ಟೈಮಲ್ಲಿ ಮಕ್ಕಳು ತುಂಬ ಮೊಬೈಲು, ಟಿ ವಿ ಅಥವಾ ಗ್ಯಾಡ್ಜೆಟ್ಸ್ ಆಗಲಿ, ಏನು ಐಪ್ಯಾಡ್ ಅದೆಲ್ಲ ಜಾಸ್ತಿ ಉಪಯೋಗಿಸಿದ್ರೆ ಆ ನಾರ್ಮಲ್ ಕಣ್ಣಿನ ಬೆಳವಣಿಗೆ ಏನಾಗಬೇಕಲ್ಲ ಅದರಲ್ಲಿ ತುಂಬ ವ್ಯತ್ಯಾಸಗಳು ಬರುತ್ತೆ. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಕನ್ನಡಕ ಹಾಕ್ಕೊಳ್ಳೇಬೇಕು ಅನ್ನೋ ಸ್ಥಿತಿ ಬರುತ್ತೆ. ಇನ್ನು ಯಾವ ಯಾವ ಕಾರಣಗಳಿಂದ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಬರುತ್ತೆ ಮೇಡಮ್? ಈಗ ಪೊಲ್ಯೂಷನ್ನು, ಡಸ್ಟಿಂದ, ಅದರಿಂದ ಏನಾಗ್ತಾ ಇದೆ, ಕಣ್ಣಲ್ಲಿ ಅಲರ್ಜಿ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ತುಂಬ ಮಕ್ಕಳಲ್ಲಿ ನೋಡ್ತೀವಿ, ಯಾವಾಗಲೂ ಕಣ್ಣು ಉಜ್ತಾನೆ ಇರ್ತಾರೆ, ಕಣ್ಣು ಉರಿ ಆಗ್ತಾ ಇರುತ್ತೆ, ಕಣ್ಣು ಕೆಂಪಾಗುತ್ತೆ ಅಂತ ತುಂಬ ಜನ ಬಂದು ನಮಗೆ ಹೇಳ್ತಾರೆ. ತಂದೆ ತಾಯಿಗಳು ಅದೇ ನಮಗೆ ಒಂದು ಮೇನ್ ಥಿಂಗ್, ಮಕ್ಕಳನ್ನ ಕರ್ಕೊಂಬರೋದು ಇಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹೇಳ್ತಾರೆ ದಟ್ ಇಲ್ಲ ನಮ್ಮ ಮಗ ಯಾವಾಗಲೂ ಈ ಥರ ಕಣ್ಣು ಉಜ್ತಾನೆ ಇರ್ತಾನೆ. ನಾವು ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಬೆಂಗಳೂರಲ್ಲಿ ಎಸ್ಪೆಷಲಿ ನಾವಿರೋದು. ಸೊ ಇಲ್ಲಿ ಏನು ಅಂದರೆ ವೆದರ್ ತುಂಬ ಡ್ರೈ ಇದೆ ಹಾಗೂ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಈ ಥರ ಕಣ್ಣಿನ ಸಮಸ್ಯೆಗಳು ಕಾಣಿಸ್ತವೆ. ಜೊತೆಗೆ ಮೇಡಮ್, ಈಗ ಒಂದು ಸತಿ ಕಣ್ಣಿನ ಪವರ್ ಬಂತಂತ ಹೇಳಿದ್ರೆ ಅದು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತಾ? ಕಡಿಮೆ ಆಗುವಂಥ ಚಾನ್ಸ್ ಕಮ್ಮಿ, ಆ ಥರ ಹೇಳೋಕ್ಕೆ ಅಷ್ಟು ಕಷ್ಟ. ಆದರೆ ಅದನ್ನು ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬಹುದು. ಈಗ ಮಕ್ಕಳು ಈಗ ಕಣ್ಣು ಹೇಗೆ ಬೆಳವಣಿಗೆ ಆಗುತ್ತಲ್ಲ, ಅವರು ಬೆಳೀತಾ ಬೆಳೀತಾ ಅದೇ ಥರ ಕಣ್ಣಲ್ಲೂ ಚೇಂಜಸ್ ಬರುತ್ತೆ. ಆ ಚೇಂಜಸ್ ಎಲ್ಲ ನಾರ್ಮಲ್. ಅದ್ರ ಪ್ರಕಾರವಾಗಿ ಕಣ್ಣಿನ ಪವರು ಕೂಡ ಜಾಸ್ತಿ ಆಗಬಹುದು. ಅದರಿಂದ ಏನು ಸಮಸ್ಯೆ ಆಗಲ್ಲ. ಆದರೆ ಎಷ್ಟು ಜಾಸ್ತಿ ಆಗಬೇಕು, ಈಗ ಸ್ವಲ್ಪ ನಮಗೆ ಗೊತ್ತಿರುತ್ತೆ ಈ ವರ್ಷ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಪರವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆಗೋದು ಅಥವಾ ಸಡನ್ನಾಗಿ ನಂಬರ್ ಜಾಸ್ತಿ ಆಗೋದು ಆ ಥರ ಎಲ್ಲ ಆದರೆ ಅವಾಗ ಕಣ್ಣಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಓಕೆ. ಜೊತೆಗೆ ಮೇಡಮ್, ಇವತ್ತಿನ ದಿನದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕನ್ನಡಕ ಹಾಕಿದಾಗ ಫ್ರೆಂಡ್ಸ್ ಎಲ್ಲನೂ ಗೆಲಿ ಮಾಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಮಕ್ಕಳು ಇಲ್ಲೇನೋ ಮನೆಯಲ್ಲಿ ಕನ್ನಡಕ ಹಾಕೊಂಡು ಹೋಗಿರ್ತಾರೆ, ಕಾಲೇಜ್ ಅಥವಾ ಸ್ಕೂಲ್ಗೆ ಹೋದವಾಗ ಕನ್ನಡಕ ತೆಗೆದು ಬಿಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಅರ್ಥ ಆಗುತ್ತೆ ದಟ್ ಮಕ್ಕಳಿಗೆ ಪಾಪ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಬೇರೆ ಮಕ್ಕಳೆಲ್ಲ ಸ್ವಲ್ಪ ಹಂಗಿಸ್ತಾರೆ ಅದು ಇದು. ಆದರೆ ತಂದೆ ತಾಯಿಗಳಾಗಿ, ಪೋಷಕರಾಗಿ ತುಂಬ ಮಕ್ಕಳಿಗೆ ಸಮಾಧಾನವಾಗಿ ತಿಳಿಸ್ಬೇಕು, ಇಲ್ಲ ನಿನ್ನ ಕಣ್ಣಿನ ಒಳ್ಳೆಯದಕ್ಕಾಗಿ ಈ ಥರ ಕನ್ನಡಕ ಕೊಡ್ತಾ ಇರೋದು. ಈಗ ಅದನ್ನು ಸರಿಪಡಿಸಲಿಲ್ಲ ಅಂದರೆ ಮತ್ತು ಮುಂದೆ ದೃಷ್ಟಿ ಕಮ್ಮಿ ಆಗಿಬಿಡುತ್ತೆ. ದೊಡ್ಡವರಾದಮೇಲೆ ಅದನ್ನು ಸರಿಪಡಿಸೋದು ತುಂಬ ಕಷ್ಟ. ನೀವು ಎಷ್ಟೇ ಅವಾಗ ಕನ್ನಡಕ ಹಾಕ್ಕೊಂಡ್ರೂ ದೃಷ್ಟಿ ಕಮ್ಮಿನೇ ಇರುತ್ತೆ. ಸೊ ಈ ಟೈಮಲ್ಲಿ ಕರೆಕ್ಟಾಗಿ ಕನ್ನಡಕ ಹಾಕ್ಕೊಂಡು ಎಲ್ಲ
ಯಾವಾಗಲೂ ನಾವು ಹೇಳಿದಾಗೆ ಎಲ್ಲ ಫಾಲೋ ಮಾಡಿದ್ರೆ ಮತ್ತು ದೊಡ್ಡವರಾದಮೇಲೆ ದೃಷ್ಟಿ ಚೆನ್ನಾಗಿ ನಾವು ಕಾಪಾಡ್ಕೊಂಡಿರ್ಬೋದು. ಮತ್ತೆ ಮಕ್ಕಳಲ್ಲಿ ಎಷ್ಟು ವಯಸ್ಸಿನ ತನಕ ಕಣ್ಣಲ್ಲಿ ಪವರ್ ಏರುಪೇರು ಆಗ್ತಾ ಇರುತ್ತೆ ಮೇಡಮ್? ಯೂಶ್ವಲಿ ನಾವೇನು ಹೇಳ್ತೀವಿ ಅಂದರೆ ಹೆಣ್ಮಕ್ಳಿಗೆ 18-20 ವರ್ಷದ ತನಕ, ಗಂಡು ಮಕ್ಕಳಿಗೆ ಒಂದು 21-22 ವರ್ಷದ ತನಕ ಆ ಥರ ಏರುಪೇರು ಆಗಬಹುದು. ಅದಾದಮೇಲೆ ತುಂಬ ಕಮ್ಮಿ ಚೇಂಜಸ್ ಆದ್ರೂ ಅದು ನಾರ್ಮಲ್, ಪರವಾಗಿಲ್ಲ. ಸಡನ್ನಾಗಿ ತುಂಬ ಜಾಸ್ತಿ ಆಗೋದೆಲ್ಲ ಆಗಬಾರ್ದು ಅಷ್ಟೇ. ಮತ್ತು ಇವತ್ತಿನ ದಿನದಲ್ಲಿ ನಮ್ಮ ಪೇರೆಂಟ್ಸ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಏನಂತ ಹೇಳಿದರೆ, ಇವತ್ತು ಮಗು ಏನಾದರೂ ಅಳ್ತಾ ಇದೆ ಅಥವಾ ಊಟ ಮಾಡಿಲ್ಲ ಅಂತ ಹೇಳಿದ್ರೆ 6-7 ತಿಂಗಳ ಮಕ್ಕಳಿಗೇನೆ ಸಹ ಮೊಬೈಲ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಾವು ಆ್ಯಕ್ಚುಲಿ ತುಂಬ ಪ್ರೋಟೋಕಾಲ್ಸ್ ಇದೆ ಇದಕ್ಕೆ. ಏನು ಅಂತಂದರೆ 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಮೊಬೈಲ್ ತೋರಿಸ್ಲೇಬಾರ್ದು, 100% ತೋರಿಸ್ಬಾರ್ದು. ಯಾಕಂದರೆ ಕಣ್ಣಷ್ಟೇ ಅಂತಲ್ಲ, ಅವರಿಗೆ ಮಾತಾಡೋದು ಡಿಲೇ ಆಗುತ್ತೆ, ಸ್ಪೀಚ್ ಡಿಲೇ ಅಂತ ನಾವು ಹೇಳ್ತೀವಿ, ಅದು ಡಿಲೇ ಆಗಬಹುದು. ಮತ್ತು ಅವರು ಮೆದುಳಿನ ಡೆವಲಪ್ಮೆಂಟ್ ಚೇಂಜಸ್ ಬರುತ್ತೆ. ಮತ್ತು ಕಣ್ಣಿನಲ್ಲೂ ಕೂಡ ಅವರಿಗೆ ನಂಬರ್ ಜಾಸ್ತಿ ಆಗೋದು, ಕನ್ನಡಕದ ಅವಶ್ಯಕತೆ ಬರೋದು. ಚಿಕ್ಕ ಮಕ್ಕಳು 3 ವರ್ಷದ ಮಕ್ಕಳಿಗೆಲ್ಲ ಈಗ ಕನ್ನಡಕದ ಅವಶ್ಯಕತೆ ಬರ್ತಾ ಇದೆ. ಯಾಕೆ ಅಂದರೆ ಯಾವಾಗ ನೋಡಿದ್ರೂ ಮೊಬೈಲಲ್ಲೇ ಕಾಲ ಕಳೀತಾ ಇರ್ತಾರೆ. ಸೊ ಆ ಥರ ದಯವಿಟ್ಟು ಮಾಡಬಾರ್ದು ಅಂತ ನಾನು ತಂದೆ ತಾಯಿಗಳಿಗೆ ಕೇಳ್ಕೊತೀನಿ. ಮತ್ತು ಮೇಡಮ್, ಮಕ್ಕಳಿಗೆ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಇದ್ರ ಥರ ಬರುತ್ತೆ, ದುರ್ಮಾಂಸ ಬೆಳೆಯುತ್ತೆ. ಇದು ಯಾಕಾಗುತ್ತೆ ಮೇಡಮ್? ದುರ್ಮಾಂಸ ಬೆಳೆಯೋದು ಆ್ಯಕ್ಚುಲಿ ಅದು ತುಂಬ ಕಾರಣಗಳಿಂದ ಇದೆ. ಒಂದೇನು ಅಂತಂದರೆ ಈ UV ರೇಸ್, ಅಂದರೆ ಹೊರಗಡೆ ಸೂರ್ಯನ ಏನು ಕಿರಣಗಳಿರುತ್ತಲ್ಲ, ಅದು ನಾವು ಯಾವಾಗಲೂ ಆಚೆ ಕಡೆ ಇದ್ದರೆ ಆ ಥರ, ಪ್ಲಸ್ ವಿತೌಟ್ ಎನಿ ಪ್ರೊಟೆಕ್ಷನ್, ಅಂದರೆ ಈಗ ನಾವು ಕೂಲಿಂಗ್ ಗ್ಲಾಸ್, ಸನ್ ಗ್ಲಾಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಹಾಕ್ಕೊಳ್ಳದೆ ತುಂಬ ಗಂಟೆಗಟ್ಟಲೆ ಆಚೆ ಇದ್ದರೆ ಆ ಥರ ದುರ್ಮಾಂಸ ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ದುರ್ಮಾಂಸ ಆ್ಯಕ್ಚುಲಿ ನಾವು ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿ ನೋಡೋದು. ಸ್ವಲ್ಪ ವಯಸ್ಸಾಗ್ತಾ ಯಾಕಂದರೆ ತುಂಬ ವರ್ಷ ಆಚೆನೇ ಕೆಲಸ ಮಾಡ್ತಾರಲ್ಲ, ಅಂಥವರಿಗೆಲ್ಲ ಈ ದುರ್ಮಾಂಸ ಬೆಳ್ಕೊಳ್ಳೋದು ಜಾಸ್ತಿ. ಓಕೆ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಭಾಗದಲ್ಲಿ ಹಿಂಗೆ ಬಂದ್ಬಿಟ್ಟಿರುತ್ತೆ. ಸೊ ಅದನ್ನ ಹಳ್ಳಿ ಕಡೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಹೆಂಜಲ್ ಹಾಕೊಂಡ್ರೆ ಸರಿ ಮಾಡ್ಕೋಬಹುದು. ಇದೆಲ್ಲ ಮಿಕ್ಸ್ ಇದೆ. ಸೊ ಅದು ಒಂದ್ಸತಿ ಮತ್ತೆ ಗುಣ ಆಗಿರುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಮತ್ತೆ ಅಲ್ಲೇ ಅದೇ ಭಾಗದಲ್ಲಿ ಬರ್ತಾ ಇರುತ್ತೆ. ಅದೇ ಅದು ಏನಂತಾರೆ, ಇನ್ಫೆಕ್ಷನ್ ಆಗಿರಬಹುದು. ಸ್ವಲ್ಪ ಮೈನರ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಐಲಿಡ್ಸ್ ಅಲ್ಲಿ, ಕಣ್ಣಿನ ರೆಪ್ಪೆಯಲ್ಲಿ ಮೈನರ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಆಗ ಆ ಥರ ಅದು ದುರ್ಮಾಂಸ ಥರ ಕಾಣಿಸುತ್ತೆ. ಬಟ್ ಅದು ಆ್ಯಕ್ಚುಲಿ ದುರ್ಮಾಂಸ ಅಲ್ಲ, ಅದು ಕರ್ಗೋಗುತ್ತೆ ಇನ್ಫೆಕ್ಷನ್ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ. ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಎಂಜೆಲ್ಲ ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತೆಲ್ಲ. ಬಟ್ ಅಫ್ಕೋರ್ಸ್ ಇವಾಗ ಮಾಡರ್ನ್ ಮೆಡಿಸಿನ್ ಅಲ್ಲಿ ನಮಗೆ ಬೇರೆ ಬೇರೆ ಥರದ್ದು ಅದಕ್ಕೆ ಟ್ರೀಟ್ಮೆಂಟ್ಗಳಿದೆ. ಸೊ ಅದನ್ನು ಕಮ್ಮಿ ಮಾಡ್ಬೋದು. ಮತ್ತೆ ಮೇಡಮ್, ಪ್ರಮುಖವಾಗಿ ಚಿಕ್ಕ ಮಕ್ಕಳಲ್ಲಿ ಈ ಸಿಲಿಂಡರಿಕ್ ಐಸ್ ಅಂತ ಕರೀತಾರಲ್ಲ, ಏನಕ್ಕೆ ಮೇಡಮ್ ಅದು ಬರುತ್ತೆ? ಸಿಲಿಂಡ್ರಿಕಲ್ ಪವರು ಅಷ್ಟೇ, ಅದು ಒಂದು ಜೆನೆಟಿಕ್. ಅಂದರೆ ಈಗ ಅಪ್ಪ ಅಮ್ಮಂಗೆ ಕನ್ನಡಕ ಇದ್ದು ಅವ್ರಿಗೂ ಸಿಲಿಂಡರ್ ಪವರ್ ಇದೆ ಅಂದರೆ ಮಗುಗೂ ಸಿಲಿಂಡರ್ ಪವರ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಈಗ ತುಂಬ ಕಣ್ಣುಜ್ಜೋದು, ಅಂದರೆ ಈಗ ಕಣ್ಣಿನಲ್ಲಿ ಅಲರ್ಜಿ ಇರಬಹುದು, ಅಥವಾ ಬೇರೆ ಇವಾಗ ಕಣ್ಣು ಕೆಂಪಾಗುತ್ತೆ, ಕಣ್ಣಲ್ಲಿ ಇರಿಟೇಷನ್ ಇದೆ ಅಂತ ಯಾವಾಗಲೂ ಕಣ್ಣು ಉಜ್ತಾ ಇದ್ದರೆ ಆಗ ಕೂಡ ಈ ಕಣ್ಣಿನ ಕರಿಗುಡ್ಡೆ ಶೇಪಲ್ಲಿ ಚೇಂಜಸ್ ಬಂದು ಸಿಲಿಂಡರ್ ಪವರ್ ಬರಬಹುದು. ಬಟ್ ಅದಕ್ಕೆ ವರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಅದಕ್ಕೂ ಸಹ ಕನ್ನಡಕದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ, ಇನ್ನು ಮೇಡಮ್, ಚಿಕ್ಕ ಮಕ್ಕಳಿಗೆ ಸ್ಕ್ವಿನ್ ಟೈ ಅಂತ ಬಂದಿರುತ್ತೆ. ಸೊ ಅದಕ್ಕೂ ಸಹ ಚಿಕಿತ್ಸೆ ಇದೆ. ಅದನ್ನು ಬೇಗ ನಾವು ಅದನ್ನು ಗಮನಿಸಿ ಚಿಕಿತ್ಸೆ ಕೊಟ್ಟರೆ ಅದು ಸರಿ ಹೋಗುತ್ತಾ? ಖಂಡಿತ. ಸೊ ಈಗ ನಾವು ಏನು ಸ್ಕ್ವಿನ್ ಟೈಸ್ ಅಥವಾ ಮೆಳ್ಳುಗಣ್ಣು ಅಂತ ಹೇಳ್ತೀವಲ್ಲ, ಅದು ಚಿಕ್ಕ ವಯಸ್ಸಿಂದ ಬೇರೆ ಬೇರೆ ಕಾರಣಗಳಿಂದ ಬರಬಹುದು. ಒಂದು ಕಣ್ಣಿನ ಸುತ್ತಲೂ ಏನು ಮಸಲ್ಸ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಏರುಪೇರಾದರೆ ಆಗ ಕಣ್ಣಿನಲ್ಲಿ ಸ್ಕ್ವಿಂಟ್ ಬರ್ಬೋದು. ಇನ್ನೊಂದು ಒಂದು ಕಣ್ಣಲ್ಲಿ ನಂಬರ್ ಜಾಸ್ತಿ, ಇನ್ನೊಂದು ಕಣ್ಣಲ್ಲಿ ನಂಬರ್ ಕಮ್ಮಿ ಇದ್ದು ಅದರಿಂದನೂ ಕೂಡ ಸ್ಕ್ವಿಂಟ್ ಆಗಬಹುದು. ಅದು ನಾವು ಬೇಗ ಅದನ್ನು ಕಂಡು ಹಿಡಿದು ಚಿಕಿತ್ಸೆ ಕೊಟ್ಟು ಸರ್ಜರಿ ಅಥವಾ ಕನ್ನಡಕ ಏನೋ ಟ್ರೀಟ್ಮೆಂಟ್ ಏನಿದೆಯೋ ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ಕೊಟ್ಟರೆ ಖಂಡಿತ ಅದು ಸರಿ ಹೋಗುತ್ತೆ. ಮತ್ತು ಮೇಡಮ್, ಎಷ್ಟೋ ಜನರಿಗೆ ಏನಂತ ಹೇಳಿದ್ರೆ ಒಂದು ಕಣ್ಣು ಚಿಕ್ಕದಿರುತ್ತೆ, ಇನ್ನೊಂದು ಕಣ್ಣು ದೊಡ್ಡದಿರುತ್ತೆ. ಸೊ ಎರಡಿಗೂ ಒಂದೇ ಥರ ಪವರ್ ಇರುತ್ತೆ, ಹೇಗೆ ಮೇಡಮ್ ಅದು? ಯೂಶ್ವಲಿ ಎಲ್ಲರಿಗೂ ಕಣ್ಣಲ್ಲಿ ಒಂದೇ ಥರ ಪವರ್ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಆಗುತ್ತೆ. ಅದರಿಂದ ಒಂದು ಕಣ್ಣು ಸ್ವಲ್ಪ ದೊಡ್ಡದು ಕಾಣಿಸ್ಬಹುದು ಆ್ಯಂಡ್ ಇನ್ನೊಂದು ಕಣ್ಣು ಚಿಕ್ಕದು ಕಾಣಿಸ್ಬೋದು. ಅವ್ರು ಎಸ್ಪೆಷಲಿ ಕನ್ನಡಕ ಹಾಕೊಂಡಾಗ ಆ ಥರ ಡಿಫ್ರೆನ್ಸ್ ಜಾಸ್ತಿ ಅನಿಸುತ್ತೆ ನಮಗೆ. ಬಟ್ ಅದರಿಂದ ತೊಂದರೆಗಳೇನಾಗಲ್ಲ, ಅದು ಜಸ್ಟ್ ಕಣ್ಣಿನ ಒಂದು ಬೆಳವಣಿಗೆ ಅಷ್ಟೇ. ನಂಬರ್ ಜಾಸ್ತಿ ಇದ್ದರೆ ಒಂದು ಕಣ್ಣಲ್ಲಿ ಅದು ಸ್ವಲ್ಪ ಉದ್ದ ಇರುತ್ತೆ ಕಣ್ಣು, ಅದು ದೊಡ್ಡದು ಕಾಣಿಸುತ್ತೆ ಅಷ್ಟೇ. ಓಕೆ, ಏನೋ ಮೇಡಮ್, ಇವತ್ತಿನ ದಿನದಲ್ಲಿ ಏನಂತ ಹೇಳಿದ್ರೆ ಮಕ್ಕಳು, ನಾನು ಮೊದಲೇ ಹೇಳಿದೆ, ಒಂದು ತಾವು ಹೇಳ್ತಿದ್ದೀವಿ ಸ್ಕ್ರೀನ್ ಜಾಸ್ತಿ ನೋಡಬಾರ್ದು ಅಂತ ಹೇಳಿ. ಸೊ ಎಷ್ಟು ಗಂಟೆಗಳ ಕಾಲ ಮಗು ಸ್ಕ್ರೀನ್ ನೋಡಿದ್ರೆ ಓಕೆ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊಬೈಲೇ ಕೊಡಬಾರ್ದು ಅಂತ ಹೇಳಿದ್ರೆ ಮಕ್ಕಳು ಕೇಳಲ್ಲ ಮೇಡಮ್. ಅಷ್ಟೊಂದು ಹಠ ಮಾಡುವಂಥ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಇವತ್ತು ಉಂಟಾಗಿದೆ.
ಅಂದರೆ ಈಗ 2 ವರ್ಷಗಿನ ಕಮ್ಮಿ ಮಕ್ಕಳಿಗೆ ನಾವು ಕೊಡಲೇಬಾರ್ದು. ಯಾಕಂದರೆ ಅದರದ್ದು ಮೊಬೈಲ್ ಆ ಏಜಲ್ಲಿ ಕೊಟ್ಟರೆ ಅದರದ್ದು ಲಾಂಗ್ ಸ್ಟ್ಯಾಂಡಿಂಗ್ ಎಫೆಕ್ಟ್ಸ್ ಮತ್ತು ಅದು ಲೈಫ್ ಇಡೀ ಪಾಪ ಮಕ್ಕಳು ಅದರದ್ದು ಎಫೆಕ್ಟ್ಸ್ ಕಾಣಿಸುತ್ತೆ ಅದ್ರ ಮೇಲೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಲೆಸ್ ದೆನ್ 2 ಇಯರ್ಸ್, 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು. ಅದಾದಮೇಲೆ ನೀವು ಮೊಬೈಲ್ ಕೊಡಿ, ಅಂದರೆ ಅಟ್ ಅ ಟೈಮ್ ಒಂದು ಅರ್ಧ ಗಂಟೆ 20 ನಿಮಿಷ ನೀವು ಅದು ಮಗು ಪಕ್ಕ ಕೂತ್ಕೊಂಡು ಅದಕ್ಕೆ ನೀವು ಫೋನ್ ಆಗಲಿ ಅಥವಾ ಟ್ಯಾಬ್ಲೆಟ್ ಆಗಲಿ ಏನೇ ಕೊಡಬಹುದು. ಆ್ಯಂಡ್ ಆಫ್ಟರ್ ಸರ್ಟನ್ ಇಯರ್ಸ್, ಅಂದರೆ ಒಂದು 5-6 ಇಯರ್ಸ್ ಆದಮೇಲೆ ಸ್ಕೂಲಿಂದ ಆಗಲಿ ಹೋಮ್ವರ್ಕು ಅದು ಇದು ಪ್ರಾಜೆಕ್ಟು ಅಂತೆಲ್ಲ ಶುರು ಆಗುತ್ತಲ್ಲ, ಆವಾಗ ಅವರು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಮಾಡಬೇಕಾಗುತ್ತೆ. ಆವಾಗ ಮೇ ಬಿ 45 ಮಿನಿಟ್ಸ್ 1 ಅವರ್ ತನಕನೂ ನೀವು ಯೂಸ್ ಮಾಡಬಹುದು. ಬಟ್ ಎಷ್ಟಾಗುತ್ತೋ ಅಷ್ಟು ಮಕ್ಕಳನ್ನ ನೀವು ಆಚೆ ಆಟ ಆಡೋಕ್ಕೆ ಬಿಡಿ. ಆ್ಯಂಡ್ ಬಿಕಾಸ್ ಅದು ಕಣ್ಣಿನ ಬೆಳವಣಿಗೆ ತುಂಬ ಒಳ್ಳೆಯದು. ಮಕ್ಕಳು ಆಚೆ ಆಟ ಆಡೋದು, ಸ್ವಲ್ಪ ಸೂರ್ಯನ ಕಿರಣಗಳು ಕಣ್ಣ ಮೇಲೆ ಬೀಳೋದು ಎಲ್ಲ ಕಣ್ಣಿನ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತಾಗ. ಖಂಡಿತ ಮೇಡಮ್, ಯಾಕಂದ್ರೆ ಒಂದು ಕಾಲದಲ್ಲಿ ಮೊಬೈಲು ಇಲ್ಲ, ಟಿವಿಗಳು ಇಲ್ಲ, ಮಕ್ಕಳು ಹಾಗೆ ಬೆಳೀತಾ ಇದ್ರು. ಆದರೆ ಈ ಕಾಲದಲ್ಲಿ ನಾವು ಅಡಿಕ್ಟ್ ಮಾಡಿಬಿಟ್ಟಿದ್ದೀವಿ. ಪೇರೆಂಟ್ಸ್ ನಮಗೆ ಸುಲಭ ಆಗಬೇಕು, ನಮಗೆ ಕೆಲಸಗಳಾಗಬೇಕು ಅಂತ ಹೇಳಿ ಒಂದು ಮೊಬೈಲು ಅಥವಾ ಟ್ಯಾಬ್ನ ನಾವು ಮಕ್ಕಳ ಕೈ ಕೊಡುವಂಥ ಕೆಲಸವನ್ನ ಮಾಡಿ ಇವತ್ತು ಮಕ್ಕಳು ಅದಕ್ಕೆ ಅಡಿಕ್ಷನ್ ಆಗಿ ತೊಂದರೆಗಳು ಸಹ ಜಾಸ್ತಿ ಆಗ್ತಾ ಇದೆ. ಮೇಡಮ್, ಇದು ಬಿಟ್ಟು ಅಂದರೆ ಇವೆಲ್ಲ ನಾವು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಾಣುವಂಥ ಒಂದು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತೀವಿ. ಇನ್ನು ಇದು ಹೊರತಾಗಿ ಬೇರೆ ಬೇರೆ ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತವೆ? ಚಿಕ್ಕ ಮಕ್ಕಳಲ್ಲೂ ಒಂದೇನು ಅಂದರೆ, ಈ ನಾವು ಯೂಶ್ವಲಿ ದೊಡ್ಡವರಲ್ಲಿ ಪೊರೆ ಬರುತ್ತೆ, ಕ್ಯಾಟ್ರಾಕ್ಟ್ ಅಂತ ನಾವೇನು ಹೇಳ್ತೀವಲ್ಲ, ಅದು ವಯಸ್ಸಾದ್ಮೇಲೆ ಬರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅದು ಸಹಜ, ಹೌದು. ಆದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕ್ಯಾಟ್ರಾಕ್ಟ್ ಬರೋ ಸಮಸ್ಯೆಗಳಿರುತ್ತೆ. ಕ್ಯಾಟ್ರಾಕ್ಟ್ ಈಗ ವಯಸ್ಸಾದವ್ರಿಗೆ ಯಾವ ಥರ ಕ್ಯಾಟ್ರಾಕ್ಟ್ ಬರುತ್ತೋ ಅದೇ ಥರ ಚಿಕ್ಕ ಮಕ್ಕಳಲ್ಲೂ ಬರಬಹುದು. ಆ್ಯಂಡ್ ಅದನ್ನು ನಾವು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಆಗ ನಾವು ಅದ್ರ ಕಣ್ಣಿನ ದೃಷ್ಟಿನ ಉಳಿಸ್ಕೋಬಹುದು. ಸೊ ಎಲ್ಲ ತಂದೆ ತಾಯಿಗಳಿಗೂ ಗೊತ್ತಿರಬೇಕು, ನೋಡಬೇಕು. ಈಗ ಮಗು ಒಂದೇ ಕಣ್ಣಲ್ಲಿ ನೋಡೋಕೆ ಟ್ರೈ ಮಾಡ್ತಾ ಇದೆಯಾ, ಅಥವಾ ನಾವು ಏನಾದರೂ ಒಂದು ಕಣ್ಣು ಮುಚ್ಚಿದ್ರೆ ತುಂಬ ಅದಕ್ಕೆ ಏನು ಕಾಣಿಸಲ್ಲ ಅನ್ನೋ ಥರ ಭಯ ಬರೋದು, ಆ ಥರ ಎಲ್ಲ ಏನಾದ್ರು ಇದ್ದರೆ ಕಣ್ಣಿನ ಚಿಕಿತ್ಸೆ ಮಾಡಿಸ್ಬೇಕು. ಮತ್ತೆ ಸೂರ್ಯನ ಬೆಳಕು ನೋಡಿದಾಗ ಅಥವಾ ಬೆಳಕು ನೋಡಿದಾಗ ಕಣ್ಣು ಹಿಂಗೆ ಮಾಡ್ಬಿಟ್ಟು ಮಕ್ಕಳು ನೋಡೋಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಮೇಡಮ್. ಹೌದು ಹೌದು. ಸೊ ನಾವು ಪೇರೆಂಟ್ಸ್ ಅದೆಲ್ಲವನ್ನು ಗಮನಿಸ್ತಾ ಇರಬೇಕು. ಜೊತೆಗೆ ಮೇಡಮ್, ಪೊರೆ ಎಲ್ಲ ತೆಗೆಯೋದ್ರಿಂದ ಏನು ಸಮಸ್ಯೆ ಆಗಲ್ವಾ? ಇಲ್ಲ, ಪೊರೆ ಇದ್ರೆ ಸಮಸ್ಯೆ. ಪೊರೆ ತೆಗಿಲೇಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ದೃಷ್ಟಿ ಚೆನ್ನಾಗಿರಲ್ಲ. ಪೊರೆ ಅಡ್ಡ ಇರೋದ್ರಿಂದ ನಮಗೆ ಏನು ಲೈಟ್ ನಾವೇನು ನೋಡಬೇಕು ಅಂತ ಇರ್ತೀವಲ್ಲ ಅದು ಸರಿಯಾಗಿ ನಮ್ಮ ಬ್ರೈನ್ ತನಕ ತಲುಪಲ್ಲ ಅದು. ಸೊ ನಮಗದು ಕಾಣಿಸ್ತಾ ಇರಲ್ಲ ಸರಿಯಾಗಿ. ಆ ಥರನೇ ಬಿಟ್ಬಿಟ್ರೆ ಏನಾಗುತ್ತೆ, ಆ ಕಣ್ಣಲ್ಲಿ ಪರ್ಮನೆಂಟ್ಲಿ ದೃಷ್ಟಿ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ನಾವು ಏನೇ ಚಿಕಿತ್ಸೆ ಮಾಡಿದ್ರೂ ಏನೂ ಪ್ರಯೋಜನ ಆಗಲ್ಲ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೊರೆ ತೆಗೆಸಿ ಅದಕ್ಕೆ ಲೆನ್ಸ್ ಕೂರಿಸೋದು, ಅಥವಾ ಮಕ್ಕಳಲ್ಲಿ ನಾವು ತುಂಬ ಚಿಕ್ಕ ಮಕ್ಕಳಲ್ಲಿ ಇಮಿಡಿಯೇಟ್ಲಿ ಕಣ್ಣು ಒಳಗಡೆ ಲೆನ್ಸ್ ಕೂರಿಸ್ಲಿಕ್ಕೆ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ತೀವಿ. ಅದನ್ನು ಸ್ವಲ್ಪ ದಿವಸ ಉಪಯೋಗಿಸಿ ಕಣ್ಣು ಬೆಳವಣಿಗೆ ಸ್ವಲ್ಪ ಆದಮೇಲೆ ಲೆನ್ಸ್ ಕೂರಿಸ್ಬೋದು. ಮೇಡಮ್, ಮತ್ತೆ ಈಗ ಮಕ್ಕಳಲ್ಲಿ ನಿದ್ರಾಹೀನತೆ ಒಂದು ಕಾಡ್ತಾ ಇದೆ. ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಣ್ಣಿಗೆ ಸಮಸ್ಯೆ ಆಗುತ್ತಾ? ಹೌದು. ಈಗ ನಿದ್ರೆ ಯಾಕೆ ಕಮ್ಮಿ ಆಗ್ತಾ ಇದೆ ಅಂದರೆ, ಬಿಕಾಸ್ ತುಂಬ ಸ್ಕ್ರೀನ್ಸ್ ನೋಡೋದ್ರಿಂದ. ಸೊ ತುಂಬ ಅವರು, ಈಗ ನಾವು ಎಷ್ಟೊಂದು ಜನ ಮಕ್ಕಳಲ್ಲಿ ನೋಡ್ತೀವಿ ದಟ್ ಮಲ್ಕೊಳ್ಳೋಕೆ ಮುಂಚೆನೂ ಅವರು ಮೊಬೈಲಲ್ಲಿ ಗೇಮ್ಸ್ ಆಡೋದು ಅಥವಾ ಮೊಬೈಲಲ್ಲಿ ಏನೋ ಸ್ಕ್ರೋಲ್ ಮಾಡಿ ರೀಲ್ಸ್ ನೋಡೋದು ಎಲ್ಲ ಮಾಡ್ತಾರೆ ಮಕ್ಕಳು. ಅದರಿಂದ ಏನಾಗುತ್ತೆ, ಅವ್ರ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಅವ್ರು ಮಲ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ, ಮತ್ತು ಮಲ್ಕೊಂಡ್ರೂ ಸ್ಲೀಪ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಕಣ್ಣಿನಲ್ಲಿ ಅವರಿಗೆ ಸುಸ್ತು ಅನ್ನಿಸ್ಬಹುದು, ಸ್ವಲ್ಪ ಕಣ್ಣಲ್ಲಿ ಡ್ರೈನೆಸ್ ಆಗಬಹುದು, ಇರಿಟೇಷನ್ ಆಗೋದು ಅದೆಲ್ಲ ಆಗುತ್ತೆ. ಆ್ಯಂಡ್ ಮಕ್ಕಳು ಯಾವಾಗಲೂ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಕಣ್ಣು ಉಜ್ಕೊಳ್ತಾರೆ. ಏನೇ ಅವ್ರಿಗೆ ಕಣ್ಣಲ್ಲೇ ಅನ್ಸಿದ್ರೂ ಕಣ್ಣು ಉಜ್ಕೊಳ್ಳೋದು ಎಲ್ಲ, ಅದರಿಂದ ಮತ್ತೆ ಸಮಸ್ಯೆಗಳು ಶುರು ಆಗುತ್ತೆ. ಓಕೆ, ನಾವು ಚಿಕ್ಕ ಮಕ್ಕಳಿನ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಬಳಿ, ಯಾಕಂತ ಹೇಳಿದ್ರೆ ನಿಮ್ಮ ಈ ಒಂದು ಸುದೀರ್ಘ ಸರ್ವಿಸ್ನಲ್ಲಿ, ಸೊ ನಿಮ್ಮ ಬಳಿ ಬಹಳಷ್ಟೊಂದು ಕ್ರಿಟಿಕಲ್ ಆದಂಥ ಕಣ್ಣಿನ ಸಮಸ್ಯೆಗಳಿರ್ತಕ್ಕಂಥ ಮಗು ಯಾರಾದರೂ ಬಂದಿದೆಯಾ? ಅದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದರೆ. ಹೌದು, ತುಂಬ ನೋಡಿದ್ದೀವಿ. ಒಂದೇನು ಅಂದರೆ, ಈಗ ಕಣ್ಣಿನಲ್ಲಿ ಸುಣ್ಣ ಬೀಳಿಸ್ಕೊಂಡು ಮಕ್ಕಳು ಬಂದಿರ್ತಾರೆ. ಅಂದರೆ ಈಗ ಅಂದರೆ ಅಜ್ಜಿ ತಾತ ಅಥವಾ ಮನೇಲಿ ಯಾರಿರ್ತಾರೋ ಅವರು ಈ ಎಲೆ ಅಡಿಕೆ ಜೊತೆ ಸುಣ್ಣ ಹಾಕ್ಕೊಂಡು ಸೇವಿಸ್ತಾರಲ್ಲ, ಅಂಥವ್ರಿಗೆ ಏನಾಗುತ್ತೆ, ಅದನ್ನು ಓಪನ್ ಆಗಲ್ಲಿ ಇಟ್ಬಿಟ್ಟಿರ್ತಾರೆ, ಮಕ್ಳಿಗೆ ಗೊತ್ತಾಗಲ್ಲ. ಮಕ್ಕಳು ಕಣ್ಣಿಗೆ ಹಾಕ್ಕೊಂಡ್ಬಿಡ್ತಾರೆ. ಅದು ತುಂಬ ಡೇಂಜರ್. ಅಂದರೆ ಕಣ್ಣಿನಲ್ಲಿ ಪರ್ಮನೆಂಟ್ಲಿ ದೃಷ್ಟಿ ಹೊಟ್ಟೋಗ್ಬಿಡುತ್ತೆ. ನಾವು ಅದಕ್ಕೆ ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ. ಸೊ ಅದೊಂದು. ಮತ್ತು ಇನ್ನೊಂದೇನು ಅಂದರೆ, ಈಗ ದೀಪಾವಳಿ ಟೈಮಲ್ಲಿ ಪಟಾಕಿಯಿಂದ ಇಂಜುರಿ ಆಗಿ ಕಣ್ಣಿನಲ್ಲಿ ತುಂಬ ಜಾಸ್ತಿ ಸಮಸ್ಯೆಯಿಂದ ಬಂದಿರೋರನ್ನು ನಾವು ನೋಡಿದ್ದೀವಿ. ಮೇಡಮ್, ಈಗ ನಾವು ವಿಟಮಿನ್ ಬಗ್ಗೆ ಮಾತನಾಡಲೇಬೇಕು. ಯಾಕಂದರೆ ವಿಟಮಿನ್ ಡಿ ಕಣ್ಣಿಗೆ ಬಹಳಷ್ಟು ಮುಖ್ಯ ಅಂತ ಹೇಳ್ತಾರೆ. ಇವತ್ತಿನ ದಿನದಲ್ಲಿ ಯಾರು ಮಕ್ಕಳನ್ನ ಸೂರ್ಯನ ಬೆಳಕಿಗೆ ತೋರಿಸೋದೇ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಾವಿದ್ದೇವೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿನ ನೀಡೋದಾದ್ರೆ. ಹೌದು, ಈಗ ಮಕ್ಕಳನ್ನ ನಾವು ಆಚೆ ಕಳಿಸೋದೇ ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕಂದರೆ ಒಂದು, ನಾವು ಏನು ಅಂದ್ಕೊಂಡಿದ್ದೀವಿ, ಹೊರಗಡೆ ತುಂಬ ಪೊಲ್ಯೂಷನ್ ಇರುತ್ತೆ, ಆ್ಯಂಡ್ ಮಕ್ಕಳನ್ನ ಕಳ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆ್ಯಂಡ್
ಎಷ್ಟಾಗುತ್ತೋ ಅಷ್ಟು ಮನೇಲೇ ಮೊಬೈಲ್ ನೋಡಿ ಅಥವಾ ಓದಿ ಅದು ಇದು ಅಂತ ಮನೇಲೇ ಕೂರಿಸ್ಕೊಂಡಿರ್ತೀವಿ. ಅದು ತುಂಬ ತಪ್ಪು. ಮಕ್ಕಳಿಗೆ ಸೂರ್ಯನ ಕಿರಣ ತುಂಬ ಇಂಪಾರ್ಟೆಂಟ್. ಕಣ್ಣಿನ ಒಳ್ಳೆ ಬೆಳವಣಿಗೆ ಅಂದರೆ ನಾರ್ಮಲಾಗಿ ಹೇಗೆ ಕಣ್ಣು ಬೆಳವಣಿಗೆ ಆಗಬೇಕೋ ಅದಕ್ಕೆ ವಿಟಮಿನ್ ಡಿ ತುಂಬ ಮುಖ್ಯ ಆಗುತ್ತೆ. ಸೊ ಅದರಿಂದ ನಾವು ಯಾವಾಗಲೂ ಹೇಳ್ತೀವಿ ಒಳ್ಳೆ ಅಂದರೆ ಈಗ ಸೂರ್ಯನ ಕಿರಣ ಮಕ್ಕಳಿಗೆ ಕಣ್ಣೊಳಗಡೆ ಬೀಳಲೇಬೇಕು. ನಾವು ಈಗ ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ, ಬೆಳಗಿನ ಸಮಯ ಆಗಲಿ ಅಥವಾ ಸಂಜೆ ಟೈಮಲ್ಲಿ ಆ ಬಿಸಿಲು ತುಂಬ ಒಳ್ಳೆಯದು ಮಕ್ಕಳಿಗೆ. ಆ್ಯಂಡ್ ಈ ಸೂರ್ಯನ ನಾವು ಡೈರೆಕ್ಟಾಗಿ ನೋಡಬಾರ್ದು, ಅದರಿಂದ ಕಣ್ಣಲ್ಲಿ ತೊಂದರೆಗಳಾಗುತ್ತೆ. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬೇಕಾದ್ರೆ ನೋಡ್ಬೋದು, ಬಟ್ ಹೊರಗಡೆ ಹೋಗಿ ಅವ್ರು ಆಟ ಆಡಿದ್ರೆ ಅಷ್ಟೇ ಸಾಕು, ಅದರಿಂದನೇ ಅವ್ರಿಗೆ ಕಣ್ಣಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇನ್ನು ಯಾವ ವಿಟಮಿನ್ ಕಣ್ಣಿಗೆ ಬಹಳಷ್ಟು ಮುಖ್ಯ ಮೇಡಮ್, ನಾವು ಹೇಗೆ ಅದನ್ನು ವೃದ್ಧಿ ಮಾಡ್ಕೋಬೇಕು? ವಿಟಮಿನ್ ಎ ತುಂಬ ಮುಖ್ಯ. ನಾವು ಚಿಕ್ಕ ಮಕ್ಕಳಲ್ಲಿ ವಿಟಮಿನ್ ಎ ಡೆಫಿಷಿಯನ್ಸಿ ಅಂತ ನಾವು ಹೇಳ್ತೀವಿ. ವಿಟಮಿನ್ ಎ ತುಂಬ ಕಮ್ಮಿ ಇರೋದನ್ನು ನೋಡ್ತೀವಿ. ಆದರೆ ಈಗ ನಮ್ಮದು ಏನು ಗೌರ್ಮೆಂಟಿಂದಾನೇ ಇಮ್ಯುನೈಸೇಷನ್ ಪ್ರೋಗ್ರಾಮು ಅದು ಇದೆಲ್ಲ ಬರುತ್ತಲ್ಲ, ಅದರಿಂದನೇ ವಿಟಮಿನ್ ಎ ಮಕ್ಕಳಿಗೀಗ ಸಿಗ್ತಾ ಇದೆ. ಬಟ್ ಜನರಲಿ ನಾವು ಒಳ್ಳೆ ಅಂದರೆ ಎಷ್ಟಾಗುತ್ತೋ ಅಷ್ಟು ತರಕಾರಿಗಳು, ಈಗ ಕ್ಯಾರೆಟ್ ಆಗಲಿ, ಸೊಪ್ಪುಗಳಾಗಲಿ, ಪಪಾಯ, ಅದರಲ್ಲೆಲ್ಲ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ಆಗ ಮಕ್ಕಳಲ್ಲಿ ಕಣ್ಣಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈಗ ನಮ್ಮ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಆಗಿದೆ ಅಂತ ಹೇಳಿ ಬಹಳಷ್ಟು ಒಂದು ನೋವು ಪಡ್ತಾ ಇರೋವಂಥ ಒಂದು ಪೇರೆಂಟ್ಸ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ ಮೇಡಮ್, ಚಿಕಿತ್ಸೆಗಳ ಬಗ್ಗೆ ಹೇಳೋದಾದ್ರೆ? ಏನಿಲ್ಲ, ಅಂದರೆ ಎಲ್ಲದಕ್ಕೂ ಈಗ ಚಿಕಿತ್ಸೆ ಇದೆ. ಸೊ ನೀವು ಮಕ್ಕಳಿಗೆ ಏನಾದ್ರು ತೊಂದರೆ ಇದೆ ಅಂತ ಅನ್ಸಿದ್ರೆ ತಕ್ಷಣ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಏನಾದರೂ ಒಂದು ಚಿಕಿತ್ಸೆ ಕೊಟ್ಟೇ ಕೊಡ್ತಾರೆ. ಆ್ಯಂಡ್ ಎಷ್ಟು ನಾವು ಬೇಗ ಕರ್ಕೊಂಡು ಹೋಗ್ತೀವೋ ಅಷ್ಟು ಬೇಗ ಚಿಕಿತ್ಸೆ ಕೊಡ್ಬೋದು, ಅಷ್ಟು ಬೇಗ ಕಣ್ಣು ಚೆನ್ನಾಗಿ ಆಗುತ್ತೆ. ಲೇಟ್ ಮಾಡಿದಷ್ಟು ಇಲ್ಲ ಪರವಾಗಿಲ್ಲ, ನಾವು ಬೇರೆ ಏನೋ ಮನೇಲಿ ಈ ಥರ ಹೇಳ್ತಾರೆ ಆ ಥರ ಹೇಳ್ತಾರೆ ಅಂದ್ಕೊಂಡು ನಾವು ಕರ್ಕೊಂಡು ಹೋಗದೇ ಇದ್ದರೆ ಆಗ ಕಣ್ಣಿನಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮೇಡಮ್, ಪ್ರಮುಖವಾಗಿ ಚಿಕ್ಕ ಮಕ್ಕಳಿಗೆ ಕಣ್ಣಿಗೆ ಹರಳೆ ಎಣ್ಣೆ ಹಾಕುವಂಥ ಒಂದು ಕೆಲಸವನ್ನು ನಮ್ಮ ಹಿರಿಯರು ಮಾಡ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಅಂದರೆ ಅದರಿಂದಾನೇ ಕೆಲವರಿಗೆ ತೊಂದರೆಗಳಾಗುತ್ತೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕಣ್ಣು ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಯಾಕಂದರೆ ಇನ್ನು ಬೆಳೀತಾ ಇರೋ ಕಣ್ಣದು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕಣ್ಣು ಒಳಗಡೆ ನಾವೇನು ಹಾಕಬಾರ್ದು. ಡಾಕ್ಟ್ರ್ ಕೊಟ್ಟಿರುವಂಥ ಡ್ರಾಪ್ಸ್ ಆಗಲಿ ಆ ಥರದ್ದು ಮಾತ್ರ ಹಾಕಬೇಕು ಹೊತ್ತು ಬೇರೆ ಏನು ಎಣ್ಣೆ ನೀರು ಕೂಡ ಹಾಕಬಾರ್ದು. ನಮ್ಮ ಹಿರಿಯರು ಇನ್ನೂ ಒಂದು ಕೆಲಸ ಮಾಡ್ತಾರೆ ಮೇಡಮ್, ಇನ್ನು ಪುಟ್ಟ ಮಕ್ಕಳಿಗೆ ಕಣ್ಣೇನಾದರೂ ರೆಡ್ ಆಗಿತ್ತು ಅಂತ ಹೇಳಿದ್ರೆ ತಾಯಿಯ ಎದೆ ಹಾಲನ್ನು ಹಾಕೋದು ಮಾಡ್ತಾರೆ. ಹಾಂ ಅದು ಸಹ ಅಷ್ಟೇ. ಅದು ಎಷ್ಟು ಒಳ್ಳೇದು ಅಂತ ಅಂದರೆ ಬೆನಿಫಿಟ್ಸ್ ಎಷ್ಟು ಅಂತ ನಮಗೆ ಹೇಳೋದು ಕಷ್ಟ. ಸೊ ಚಿಕ್ಕ ಮಕ್ಕಳಲ್ಲೂ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಬೇರೆ ಏನೂ ಹಾಕಬಾರ್ದು. ಡಾಕ್ಟ್ರು ಕೊಟ್ಟಿರುವಂಥ ಡ್ರಾಪ್ಸ್ ಮಾತ್ರ ಹಾಕಬೇಕು. ಯಾಕಂದರೆ ಅದು ನಮಗೆ ಗೊತ್ತು ಇಷ್ಟು ಒಳ್ಳೆ ಎಫೆಕ್ಟ್ ಬರುತ್ತೆ ಏನು ಅಂತ, ನಾವು ಡಾಕ್ಟ್ರು ಕೊಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಬೇರೆ ಏನು ಎಷ್ಟಾಗುತ್ತೋ ಅಷ್ಟು ಕಣ್ಣು ಒಳಗಡೆ ಹಾಕಬಾರ್ದು. ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು. ಸೊ ನಾನು ಒಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಮೊಬೈಲು ಮತ್ತು ಗ್ಯಾಡ್ಜೆಟ್ಸ್ ಆಗಲಿ, ಏನೇ ಟ್ಯಾಬು, ಲ್ಯಾಪ್ಟಾಪ್ ಏನೇ ಆಗಲಿ ಸ್ವಲ್ಪ ಕಮ್ಮಿ ತೋರಿಸಿ. ಆ್ಯಂಡ್ ಎಳೆ ಮಕ್ಕಳಿಗೆ 2 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಿಗೆ ಸ್ಕ್ರೀನ್ ಟೈಮ್ 0, ಅಂದರೆ ಯಾವ ಥರದ್ದು ಮೊಬೈಲ್ ಆಗಲಿ ಟ್ಯಾಬ್ಲೆಟ್ ಆಗಲಿ ತೋರಿಸ್ಬಾರ್ದು. ಅದರಿಂದ ಆಗೋ ಸಮಸ್ಯೆಗಳನ್ನು ನಾವು ದಿನ ನೋಡ್ತಾ ಇರ್ತೀವಿ. ಆ್ಯಂಡ್ ಆ ಥರ ಆಗದೇ ಇರಲಿ ಅನ್ನೋದು ನಮ್ಮ ಆಸೆ. ಸೊ ಸ್ಕ್ರೀನ್ ಟೈಮ್ನ ದಯವಿಟ್ಟು ಕಮ್ಮಿ ಮಾಡಿ. ಓಕೆ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳ ಕಣ್ಣಿನ ರಕ್ಷಣೆ ಹೇಗಿರಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ನಿಜವಾಗ್ಲೂ ಸಹ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡೋದು ಕಡಿಮೆ ಮಾಡಬೇಕು. ಜೊತೆಗೆ ಈ ಸುಂದರವಾದಂಥ ಜಗತ್ತನ್ನು ನೋಡಲಿಕ್ಕೆ ಬಿಡಬೇಕು, ಆಟಗಳನ್ನು ಆಡಿಸಬೇಕು. ಇವೆಲ್ಲವನ್ನು ನಾವು ಮಾಡಿದಾಗ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಆಗುವಂಥ ಐ ಸಮಸ್ಯೆಗಳಿಂದ ನಾವು ದೂರ ಇರಬಹುದು. ನಿರಂತರವಾದ ಆರೋಗ್ಯ ಟಿಪ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್. ನಮಸ್ಕಾರ.